ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ V2 ಎಕ್ಸಲೆಂಟ್ ಕಾಮರ್ಸ್. ಇವತ್ತಿನ ದಿನ ನಾವು ನ್ಯೂಮರಿಕಲ್ MCQsನ ನೋಡೋಣ. ಸೆಕೆಂಡ್ PUC ನಲ್ಲಿ ಬರ್ತಕ್ಕಂತಹ ನ್ಯೂಮರಿಕಲ್ MCQs. ಅದರಲ್ಲಿ ಫಸ್ಟ್ ಒನ್, ಇಫ್ ಎನಿ ಒನ್ ಪಾರ್ಟ್ನರ್ ಆಸ್ ಅಡ್ವಾನ್ಸ್ಡ್ ಸಮ್ ಮನಿ ಟು ದ ಫರ್ಮ್ ಬಿಹಾಂಡ್ ದ ಅಮೌಂಟ್ ಆಫ್ ಈಸ್ ಕ್ಯಾಪಿಟಲ್. ಅವ್ನ ಕ್ಯಾಪಿಟಲ್ ಆದ್ಮೇಲೆ ಕೂಡ ಅವನೇನಾದರೂ ಅಡ್ವಾನ್ಸ್ ಅಮೌಂಟ್ ಕೊಟ್ಟರೆ ಅವಾಗ ಏನು ಮಾಡಬೇಕು? ಈ ಶಾಲ್ ಬಿ ಎಂಟೈಟಲ್ ಟು ಗೆಟ್ ಅ ಇಂಟ್ರೆಸ್ಟ್ ಆನ್ ಅಮೌಂಟ್ ಅಟ್ ದ ರೇಟ್ ಆಫ್. ಸೊ ಅವನಿಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ? ನಾನು ಅಡ್ವಾನ್ಸ್ ಕೊಟ್ಟಿದ್ದ ಅಮೌಂಟಿಗೆ 6% ಅಮೌಂಟನ್ನು ಇಂಟ್ರೆಸ್ಟ್ ಅಮೌಂಟನ್ನು ಪೇ ಮಾಡಬೇಕು ಆನ್ ದ ಎಕ್ಸ್ಟ್ರಾ ಅಡ್ವಾನ್ಸ್ ಅಮೌಂಟ್. ದ ನೆಕ್ಸ್ಟ್ ಒನ್, when fixed amount is withdrawn on the first day of every month, interest and total amount for the year ending will be calculated for. So ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಫಸ್ಟ್ ಡೇ ಆಫ್ ಎವ್ರಿ ಮಂತ್, ಪ್ರತಿ ತಿಂಗಳು ಫಸ್ಟ್ ಡೇ ನಲ್ಲಿ ಏನ್ ಮಾಡ್ತಾನೆ? ಅವನ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿದಾಗ ಅವ್ನು ಎಷ್ಟು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾನೆ ಅನ್ನೋದಕ್ಕೆ ಯಾವುದನ್ನ ನಾವು ಎವರೇಜ್ ಆಗಿ ಟೋಟಲ್ ಅಮೌಂಟ್ ಫಾರ್ ದ ಇಯರ್ ಎಂಡಿಂಗ್ ಯಾವ ಮಂತ್ ಅನ್ನ ಕನ್ಸಿಡರ್ ಮಾಡ್ಬೇಕಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 6.5 month, ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಆರ ಮಂತ್ ಆಫ್ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಕೊಟ್ಟಾಗ ಯು ಶುಡ್ ಟೇಕ್ 13/2 ತಗೋಬೇಕು. 13/2 ಆಲ್ಸೋ ವಿ ಕ್ಯಾನ್ ರೈಟ್ 6.5 ಆರ್ 6.5. ಇವು ಮೂರಲ್ಲಿ ಯಾವ್ದು ಕೊಟ್ಟರು ಕೂಡ ನೀವು ಅದೇ ಆಪ್ಷನ್ ಚೂಸ್ ಮಾಡಬೇಕು. ಸೆಕೆಂಡ್ ಒನ್, ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಾಗ ಯು ಶುಡ್ ಟೇಕ್ 12/2 ಆರ್ 6. ಎಂಡ್ ಆಫ್ ಎವ್ರಿ ಮಂತ್, ಇಲ್ಲಿ ಫಸ್ಟ್ ಡೇ ಅಂತ ಕೊಡೋ ಬದಲು ಮಿಡಲ್ ಅಂತ ಕೊಟ್ಟ 12/2 ತಗೋರಿ. ಎಂಡ್ ಡೇ ಆಫ್ ದ ಎವ್ರಿ ಮಂತ್ ಅಂತ ಕೊಟ್ಟಾಗ you should take 11/2 or 5.5 or 5.5. Next one, when the dates of the withdrawal are not specified, ಒಂದು ಅಮೌಂಟ್ ಅನ್ನು ವಿತ್ಡ್ರಾ ಮಾಡಿದ್ದು ಡೇಟ್ ನ ಸ್ಪೆಸಿಫಿಕೇಶನ್ ಕೊಟ್ಟಿರಲ್ಲ, ಸ್ಪೆಸಿಫೈಡ್ ಮಾಡಿರಲ್ಲ ಯಾವ ಡೇಟಿಗೆ ಡ್ರಾ ಮಾಡಿದಾರಂತ. ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್ ಫಾರ್ ದ ಎವರೇಜ್ ಪೀರಿಯಡ್ ಆಫ್ 6 month ನ ಎವರೇಜ್ ಆಗಿ ಕನ್ಸಿಡರ್ ಮಾಡಿ ಇಂಟ್ರೆಸ್ಟ್ ಅನ್ನು ಫೈಂಡ್ ಮಾಡಬೇಕು. ನೆಕ್ಸ್ಟ್ ಒನ್, A and B are partners sharing profit in the ratio of 3:1. C is admitted into partnership 1/4 share. The sacrificing ratio of A and B. So A ಮತ್ತು B ದು sacrifice ratio find ಮಾಡಬೇಕು. ಸೊ ಇಲ್ಲಿ ಅಸಂಪ್ಷನ್ ಮಾಡ್ಕೊರಿ, ಕೊಟ್ಟಿರ್ತಕ್ಕಂಥ ಓಲ್ಡ್ ರೇಷಿಯೋನ ಯು ಶುಡ್ ಅಸ್ಯೂಮ್ ದಟ್ ಈಸ್ sacrifice ratio 3:1. ಇಲ್ಲಿ ಕೊಟ್ಟಿದ್ದನ್ನ ನೀವೇನು ಮಾಡಿ 3:1 ಕನ್ಸಿಡರ್ ಮಾಡ್ಕೊರಿ. ನೆಕ್ಸ್ಟ್ ಒನ್, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡೇನೆ, ಟೈಮ್ ವೇಸ್ಟ್ ಆಗಲ್ಲ ಅಂತ. and B are partners sharing profit and ratio in 3:1. They admit C for 1/4 share in the future profit. So ಇಬ್ಬರು ಪಾರ್ಟ್ನರ್ ಅದಾರೆ, A ಮತ್ತು B, ಅವ್ರದ್ದು ರೇಷಿಯೋ 3:1 ಇದೆ. ಸೊ 3/4 and 1/4. They admit C for 1/4. ಸೊ ಇಲ್ಲಿ ಸಿ ಅನ್ನ ಅಡ್ಮಿಟ್ ಆಗ್ಯಾನ, ಅವ್ನ ಶೇರ್ 1/4 ಫ್ಯೂಚರ್ ಒಳಗ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫೈಂಡ್ ಮಾಡಬೇಕು. ಸೊ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫಾರ್ಮುಲಾ ಏನೈತಿ? ರಿಮೈನಿಂಗ್ ಶೇರ್ ಇಂಟು ಓಲ್ಡ್ ಶೇರ್ ಮಾಡಿದ್ರೆ ನಮಗೆ ನ್ಯೂ ಶೇರ್ ಸಿಗುತ್ತೆ. ಸೊ ರಿಮೈನಿಂಗ್ ಶೇರ್ ಫೈಂಡ್ ಮಾಡಬೇಕಂದ್ರೆ 1 minus ನ್ಯೂ ಪಾರ್ಟ್ನರ್ ಶೇರ್. ಸೊ ನ್ಯೂ ಪಾರ್ಟ್ನರ್ ಶೇರ್ 1/4 ಇದೆ. ಸೊ 1 minus 1/4 means 4 into 1 4, 4 minus 1 3, 3/4 is a remaining share. That remaining share into old share 3/4, 1/4. First find the A. 3/4 is the remaining share into old share of A is 3/4. 3/4. So here 3 into 3 9, 4 into 4 16. Then second one B, remaining share is same 3/4 into old share of B is 1/4. 3 into 1 3, 4 into 4 16. Now already they given C share 1/4, but here denominator is 16. Then only here also equal to 16. 4 into 4 is 16. Then only multiple with 4. Denominator and nominator 4 divided by 4. 4 into 1 4, 4 into 4 16. So 9:3:4. 9:3:4. Option 9:3:4. Option A is a right answer. Next one, X and Y share profit in the ratio of 3:2. Z was admitted as a partners who gets 1/5 share. So X Y ಮತ್ತು ಪಾರ್ಟ್ನರ್ ಅದರಿ, ಅವ್ರದ್ದು ರೇಷಿಯೋ 3:2 ಇದೆ. 3/5 2/5. Z was admitted as a new partner ಆಗಿ Z ಅಡ್ಮಿಟ್ ಆಗಿದ್ದಾನ. who gets 1/5 share. ಸೊ ಇಲ್ಲಿ 1/5 ಶೇರ್ ನ ಅವನಿಗೆ ಪ್ರೊವೈಡ್ ಮಾಡಿದ್ದಾರೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಫ್ Z acquires. ಸೊ ಇಲ್ಲಿ NPSR ನ ಫೈಂಡ್ ಮಾಡಬೇಕು. Z acquires 3/20 ಫ್ರಮ್ X. X ಇಂದ 3/20 ಶೇರ್ ನ ಅಕ್ವೈರ್ ಮಾಡ್ತಾನ. 1/20 ಶೇರ್ ಫ್ರಮ್ Y would be. ನಾವು NPSR ಫೈಂಡ್ ಮಾಡಬೇಕು. ಸೊ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದ? ಪ್ರೀವಿಯಸ್ ಅಲ್ಲಿ
ನ್ಯೂ ಪಾರ್ಟ್ನರ್ ಶೇರ್ನ ಕೊಟ್ಟಿದ್ದ ಮತ್ತು ಓಲ್ಡ್ ಶೇರ್ ಕೊಟ್ಟಿದ್ದ. ಆ ಥರ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಮಾಡಬೇಕು. ಇಲ್ಲೇನು ಮಾಡಿದಾನ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾನ ಮತ್ತು ಓಲ್ಡ್ ಶೇರ್ನ ಕೊಟ್ಟಿದ್ದಾನ. ದೆನ್ ಅಕ್ವೈರ್ಡ್ ಶೇರ್ ಆಲ್ಸೋ ದೆ ಗಿವನ್, ಅಕ್ವೈರ್ಡ್ ಶೇರ್ನು ಕೂಡ ಕೊಟ್ಟಿದ್ದಾನೆ. ಇನ್ ದ ಟೈಮ್ ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಅಕ್ವೈರ್ಡ್ ಶೇರ್. ಡೈರೆಕ್ಟ್ ಆಗಿ ಏನು ಮಾಡಬೇಕು, ನಾವು ಅದನ್ನು ಫೈಂಡ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಆಫ್ ಎಕ್ಸ್ ಇಸ್ 3/5 minus acquired share is 3/20. So here find a LCF, find a 20 LCF is 20. So ಇಲ್ಲಿ 5 ones are 5 4s are. So ಒಂದೇ ಟೇಬಲ್ ಕ್ಯಾನ್ಸಲ್ ಆಗೋದ್ರಿಂದ ಹೈಯೆಸ್ಟ್ ನಂಬರ್ನ LCF ಆಗಿ ಕನ್ಸಿಡರ್ ಮಾಡ್ಕೋರಿ, ಇಲ್ಲಾಂದ್ರೆ ಸಪ್ರೇಟ್ ಆಗಿ LCF ನ ಫೈಂಡ್ ಮಾಡ್ಕೋರಿ. ಸೊ 20. ಸೊ 5 4s are 20, 20 ones are 20. Then here 4 into 3 12, 3 into 1 3. So 12 minus 3 is 9. So 9/20. The next one y. Y of old share is 2/5. Next minus acquired share of y is 1/20. Question quarter 1/20 equal to. So here also same. LCF is 20. 5 4s are 20. 20 ones are 20. 4 into 2 8. 1 into 1 1. 8 minus 1 is 7/20. But already they given new partner share is a 1/5. Z 1/5 ಐತೆ ಇಂಟು. ಸೊ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರಬೇಕು, 20 20. ಇಲ್ಲಿ ಕೂಡ 20 ಇರಬೇಕು. ಹೈಯೆಸ್ಟ್ ಆಗಿದ್ರೆ ಡಿನಾಮಿನೇಟರ್ 20 ಐತಿ, ಇದನ್ನು ಕೂಡ 20 ಕನ್ವರ್ಟ್ ಮಾಡ್ಬೇಕಂದ್ರೆ 4 ಇಂದ ಇಂಟು ಮಾಡಬೇಕು. 5 into 4 20. ದೆನ್ ಓನ್ಲಿ ರೈಟ್ ಇಯರ್ 4, ಎರಡು ಸೈಡ್ 4 ಅಷ್ಟೇ ಬರೀಬೇಕು. 1 into 4 20, 4/20. ಸೊ 9:7:4. ಸೊ ಆನ್ಸರ್ ಈಸ್ ಎ. ದ ನೆಕ್ಸ್ಟ್ ಒನ್, Asha and Nisha are partners sharing profit in the ratio of 2:1. Asha's sons Ashish was admitted for a 1/4 share, of which a 1/8 was gifted by Asha to her son. So son ಆಶಾ ಸನ್ಗೆ ಗಿಫ್ಟ್ ಮಾಡ್ತಾಳ, 1/8 ಶೇರ್ನ ಗಿಫ್ಟ್ ಮಾಡ್ತಾಳ. ಟೋಟಲ್ ಅವ ರಿಸೀವ್ ಮಾಡಿದ್ದೆಷ್ಟು ಅಡ್ಮಿಟ್ ಆದಾಗ 1/4 ಶೇರ್ಗೆ ಅಗ್ರಿ ಆಗಿದ್ದಾನೆ. ಸೊ ಅದರಲ್ಲಿ 1/8 ಗಿವನ್ ಬೈ ಆಶಾ ಟು ಹರ್ ಸನ್, ರಿಮೈನಿಂಗ್ ವಾಸ್ ಕಂಟ್ರಿಬ್ಯೂಟೆಡ್ ಬೈ ನಿಶಾ. ಸೊ 1/8 ಯಾರು ಕೊಟ್ಟಿದಾರ, ಆಶಾ ಅವ್ರ ಮಗನಿಗೆ ಕೊಟ್ಟಿದಾರ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಆಸ್ ಎ ಗಿಫ್ಟ್ 1/8. ರಿಮೈನಿಂಗ್ 1/8 ಗಿವನ್ ಬೈ ನಿಶಾ. So goodwill of the firm is valued 40,000. So right here goodwill of the firm is 40,000. How much the goodwill will be credited to the old partners capital account? Old partners capital account credit ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನ ಫೈಂಡ್ ಮಾಡಬೇಕು. goodwill is 40,000. ಸೊ ಇವಾಗ ಇದ್ರೊಳಗೆ 3 ಜನ goodwill ಇರುತ್ತೆ. ಸೊ 3 ಪಾರ್ಟ್ನರ್ಸ್ ಇದ್ದಾರೆ, ಓಲ್ಡ್ ಪಾರ್ಟ್ನರ್ಸ್ 2, ನ್ಯೂ ಪಾರ್ಟ್ನರ್ 1. ಸೊ 3 ಪಾರ್ಟ್ನರ್ಸ್ goodwill 40 ಇದೆ. 1/8 given by Asha as a gift, no compensation here. Remaining 1/8 taken from Nisha. So remaining 1/8 taken from Nisha as a sacrifice. So Nisha sacrifice ಮಾಡಿದಷ್ಟು 1/8, Asha gift ಆಗಿ ಕೊಟ್ಟಿದ್ದು 1/8. So only Nisha sacrifices. ಇಲ್ಲಿ Nisha ಮಾತ್ರ sacrifice ಮಾಡಿದಷ್ಟು 1/8. Goodwill for a 1/4 of 40,000 is 10,000. So ನಮಗೆ ಯಾರ್ದು ಬೇಕು ಇವಾಗ goodwill as a admitted partner ಮಾತ್ರ. ಇಲ್ಲಿ ಏನ್ ಮಾಡಿದಾರೆ, ಗುಡ್ವಿಲ್ ವಿಲ್ ಬಿ ಕ್ರೆಡಿಟೆಡ್ ಫಾರ್ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಯಾವ್ದ್ರಿ? ಸೊ ನ್ಯೂ ಪಾರ್ಟ್ನರ್ ಗುಡ್ವಿಲ್ ನ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 40,000 into 1/4 10,000. ಔಟ್ ಆಫ್ 10,000 ನಿಶಾ ಸ್ಯಾಕ್ರಿಫೈಸ್ ಓನ್ಲಿ 1/8. ಸೊ 10,000 into 1/8 is 5,000 each. And only 5,000 is a answer. So B. Next one, if average profit is 15,000, capital employed is rupees 1 lakh, for normal rate of return is 10%, then the value of goodwill under capitalization method. So goodwill na find ಮಾಡುವಾಗ ಇಲ್ಲಿ ಯಾವ ಮೆಥಡ್ ಕೊಟ್ಟಿದ್ದಾನ, ಕ್ಯಾಪಿಟಲೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು goodwill ನ ಫೈಂಡ್ ಮಾಡಬೇಕು. ಸೊ ಈ average profit ಎಷ್ಟು ಕೊಟ್ಟಿದ್ದಾನ, 15,000, capital employed as a question 1 lakh, normal rate is 10%. So here goodwill formula ಏನೈತಿ, ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ ಸೂಪರ್ ಪ್ರಾಫಿಟ್ ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್. ಸೊ ಇವಾಗ ನಾರ್ಮಲ್ ರೇಟ್ ಅವರೇ ಕೊಟ್ಬಿಟ್ಟಿದ್ದಾರೆ 10 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಸೂಪರ್ ಪ್ರಾಫಿಟ್ ನ ಫೈಂಡ್ ಮಾಡಬೇಕು. ಸೂಪರ್ ಪ್ರಾಫಿಟ್ ಫಾರ್ಮುಲಾ ಏನ್ರಿ, ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಸೊ ಎವರೇಜ್ ಪ್ರಾಫಿಟ್ ಅನ್ನು ಅವರೇ ಕೊಟ್ಟಿದ್ದಾರೆ, ಎಷ್ಟೈತಿ 15,000 ಮೈನಸ್ ನಾರ್ಮಲ್ ಪ್ರಾಫಿಟ್ ಫೈಂಡ್ ಮಾಡಬೇಕು. ಹೌ ಟು ಫೈಂಡ್ ನಾರ್ಮಲ್ ಪ್ರಾಫಿಟ್? ಸೊ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 1 lakh, the given interest rate is rate of return is 10%. 1 lakh into 10%, 10,000 is a normal profit. So average profit 15,000 minus normal profit 10,000, super profit is
5,000. That super profit right here in the goodwill. 5,000 into 100 divided by rate is 10. So we get a 50,000. 50. Answer B is correct. Next one. Abhishek, Rajat and Vivek are partners sharing profit in the ratio of 5:3:2. If Vivek retires, the new profit sharing ratio between the Abhishek and Rajat will be 5:3. Direct ತಗೋರಿಲ್ಲ 5:3. Next one. The old profit sharing ratio among Rajendra, Satish and Tejpal were 2:1. The new profit sharing ratio after Satish retired 3:2. Find a gain ratio. So ನಿಮಗೆ gain ratio ಫಾರ್ಮುಲಾ ಗೊತ್ತು, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಲ್ಲಿ ನ್ಯೂ ಶೇರ್ನ ಕೊಟ್ಟಿದ್ದಾನೆ ಮತ್ತೆ ಓಲ್ಡ್ ಶೇರ್ನು ಕೂಡ ಕೊಟ್ಟಿದ್ದಾನೆ. ಸೊ ಅಪ್ಲೈ ಮಾಡ್ಕೊಂಡು ರಾಜೇಂದ್ರ ಮತ್ತು ತೇಜ್ಪಾಲ್ದು ಶೇರ್ ಬರ್ಕೋರು. ಎಲ್ ಸಿ ಎಫ್ ಫೈಂಡ್ ಮಾಡಿದಾಗ ಇಲ್ಲಿ ಈಕ್ವಲ್ ಇರೋದ್ರಿಂದ ಈಕ್ವಲ್ ಎಲ್ ಸಿ ಎಫ್ ಬರುತ್ತೆ, 5 ಬರುತ್ತೆ. 5 1s 5 1s 3 into 1 3, 2 into 1 2, 3 minus 2 is 1 divided by 5. Same in the Tejpal 1/5. So ratio is 1:1. So answer C is correct. Next, interest on calls in arrears is charged according to table F shall not exceed. So as per the table F ಪ್ರಕಾರ interest on calls in arrears ಏನು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಬಂದಿರಲ್ಲ, ಅಲ್ಲಿ ಇಂಟ್ರೆಸ್ಟ್ನ ಎಷ್ಟು ತಗೋಬೇಕಾ, ಓನ್ಲಿ ನಾಟ್ ಎಕ್ಸಿಡ್ 10%. ಆಪ್ಷನ್ ಎ is correct. Maximum number of members in private company is 200. The minimum paid up capital of public company is 5 lakh. Minimum paid up capital of private company is 1 lakh. 1 month must elapse between 2 calls. 2 is the minimum number of in a private company. Read once. Next, from the date of issue prospects the company to get a minimum subscription within 120 days. From the date of issue of prospectus the company to get a minimum subscription within the 120 days is a correct answer. A company issued a 2008% debentures of rupees 100 each. Company issue ಮಾಡಿದಷ್ಟೇ 2008% debenture, each par value redeemable at a 10% premium. 8 stand for, here they given 8%. This one stand for rate of interest. Here X company limited purchased the machinery rupees 20,000 payable 6,500 in cash. Total 20,000 machine purchase ಮಾಡೈತಿ. ಸೊ 20,000ದಲ್ಲಿ 6,500 ಕ್ಯಾಶ್ ಅನ್ನ ಪೇಡ್ ಮಾಡಿಬಿಡೈತಿ. ಸೊ ರಿಮೈನಿಂಗ್ ಏನ್ ಮಾಡತ್ತಂತ ಇಶ್ಯೂ ಆಫ್ 12% ಡೆಬಿಂಚರ್ ಆಫ್ 100 ಈಚ್ ಅಟ್ ಅ ಡಿಸ್ಕೌಂಟ್ ಆಫ್ 10%. ಸೊ 10% ನಂಗ ಏನ್ ಮಾಡುತ್ತ ಡಿಸ್ಕೌಂಟ್ ಮುಖಾಂತರ ಡೆಬಿಂಚರ್ಸ್ ನ ಇಶ್ಯೂ ಮಾಡ್ತಾರ. ಸೊ ಹಿಯರ್ ಹೌ ಮೈ ಡೆಬಿಂಚರ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಇಶ್ಯೂ ಆಫ್ ವೆಂಡರ್. ಅವನೇನ್ ಸೇಲ್ ಮಾಡಿರ್ತಾರಲ್ಲ ನಮಗೆ ಮಷಿನರಿನ, ಅವ್ನಿಗೆ ಎಷ್ಟು ಡೆಬಿಂಚರ್ಸ್ ನಾವು ಇಶ್ಯೂ ಮಾಡ್ಬೇಕು, ಎಷ್ಟು ನಮಗೆ ಡೆಬಿಂಚರ್ ಇಶ್ಯೂ ಮಾಡ್ಲಿಕ್ಕೆ ರಿಕ್ವೈರ್ಡ್ ಐತಿ ಇವಾಗ ಅನ್ನೋದನ್ನ ಫೈಂಡ್ ಮಾಡ್ಬೇಕು. ಸೊ ಬ್ಯಾಲೆನ್ಸ್ ಅಮೌಂಟ್ ನ ಫಸ್ಟ್ ಫೈಂಡ್ ಮಾಡ್ಕೋರು, ಯಾಕಂದ್ರೆ 20ನಲ್ಲಿ 6,500 ಪೇಡ್ ಮಾಡಿದೆವು. ಬ್ಯಾಲೆನ್ಸ್ ಈಸ್ 13,500. ಇಶ್ಯೂ ಪ್ರೈಸ್ ಆಫ್ 1 ಡೆಬಿಂಚರ್, 1 ಡೆಬಿಂಚರ್ಸ್ ಫೈಂಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಎಷ್ಟು ರಿಕ್ವೈರ್ಡ್ ಐತೆ ಅನ್ನೋದು ಫೈಂಡ್ ಮಾಡ್ಬೋದು. ಸೊ ಡಿಸ್ಕೌಂಟ್ ಇಶ್ಯೂ ಮಾಡುವಾಗ ಡಿಸ್ಕೌಂಟ್ ಬಿಟ್ಟೇವಂದ್ರೆ ದಟ್ ಈಸ್ ಲಾಸ್. ಸೊ 10% ಲೆಸ್ ಮಾಡ್ರಿ. 100ಲ್ಲಿ 10% ಅಂದ್ರೆ ನಾವು ಇಶ್ಯೂ ಮಾಡಿದ ಪ್ರೈಸ್ ಎಷ್ಟು 90. 100 ಮೈನಸ್ 10, 100ಗೆ 10% ಅಂದ್ರೆ 10 ಬರುತ್ತೆ. 100 ಒಳಗೆ 10 ಮೈನಸ್ ಮಾಡಿದ್ರೆ 90 ಬರುತ್ತೆ ಪ್ರೈಸು. ಸೊ 13,500 ಬ್ಯಾಲೆನ್ಸ್ ಕೊಡೋದೈತಿ. ಸೊ ಡಿವೈಡ್ ಬೈ 90 ಮಾಡಿದ್ರೆ ಟೋಟಲ್ ಡೆಬಿಂಚರ್ಸ್ ಎಷ್ಟು ರಿಕ್ವೈರ್ಡ್ ಐತೆ ನಮ್ಗೆ 150 ಡೆಬಿಂಚರ್ಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, XYZ Company Limited issued a 5,006% debenture. 5,006% debentures of 100 each at a par and are redeemable at a 10% premium. Premium on redemption will be debited at the time of issue of debenture. So premium on redemption will be debited at the time of issue of debenture. So redemption will be debited at the time of issue of debenture. Issue of debentures na ಮಾಡಿದಾಗ ಇಲ್ಲಿ ಕ್ವಶನ್ ಏನೈತಿ, 5,000 ಡೆಬಿಂಚರ್ಸ್ನ ಇಶ್ಯೂ ಮಾಡಿದೇವಿ 100 ಈಚಿಗೆ ಅಟ್ ಪಾರ್ ಆರ್ ರೆಡಿಮೇಬಲ್. ಸೊ ನಾವು ಇಶ್ಯೂ ಮಾಡಿದಾಗ ಪಾರ್ ವ್ಯಾಲ್ಯೂಗೆ ಇಶ್ಯೂ ಮಾಡೇವಿ. ಇಟ್ ಮೀನ್ಸ್ 5,000 ಇಂಟು 100 ಈಸ್ 5 ಲ್ಯಾಕಿಗೆ ಇಶ್ಯೂ ಮಾಡಿದ್ವಿ ಪಾರ್ ವ್ಯಾಲ್ಯೂಗೆ. ಆರ್ ರೆಡಿಮೇಬಲ್ ಅಟ್ 10% ಪ್ರೀಮಿಯಂ. ನಾವು ವಾಪಸ್ ಕೊಡುವಾಗ 10% ಆ್ಯಡ್ ಮಾಡಿ ಕೊಡ್ತೇವೆ, ದಟ್ ಈಸ್ ಲಾಸ್. ನಾವು ಕೊಡುವಾಗ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರೆ ಲಾಸ್ ಆಗುತ್ತೆ. ಸೊ ಲಾಸ್ ಆನ್ ಇಶ್ಯೂ ಆಫ್ ಡೆಬಿಂಚರ್ ಈಸ್ ಅ ಡೆಬಿಟೆಡ್. Next one, the following journal entry appears in the books of company. Debenture application and allotment is 9,50,000.
Loss on issue of debenture is 1,50,000. 8% debenture account is 10 lakh. Premium and redemption of debenture is 1 lakhs. Remember, so ಇವಾಗ ನಾವು ಟೋಟಲ್ ಇಶ್ಯೂ ಮಾಡಿದ್ದೆಷ್ಟು 10 ಲ್ಯಾಕಿಗೆ. ಕ್ಲಿಯರ್? 8% ಡೆಬಿಂಚರ್ ಅಕೌಂಟ್ ಅಂದರೆ ಟೋಟಲ್ ನಾವು ಇಶ್ಯೂ ಮಾಡಿದ್ದು 10 ಲ್ಯಾಕಿಗೆ. ಬಟ್ ನಮಗೆ ಅಮೌಂಟ್ ಬಂದಿದ್ದೆಷ್ಟು, ಡೆಬಿಂಚರ್ ಅಪ್ಲಿಕೇಶನ್ ಗವರ್ಮೆಂಟ್ ಬಂದಿದ್ದೆಷ್ಟು, ಓನ್ಲಿ 9,50,000. 9,50,000 ಮಾತ್ರ ನಮಗೆ ಅಮೌಂಟು ರಿಸೀವ್ಡ್ ಆಗಿರ್ತಕ್ಕಂಥ ಅಮೌಂಟು. ಸೊ ಟೋಟಲ್ 10 ಲ್ಯಾಕ್ ರಿಸೀವ್ ಆಗಬೇಕಿತ್ತು, ಬಟ್ 9,50,000 ರಿಸೀವ್ಡ್ ಆಗೈತೆ ಅಂದ್ರೆ ಇಲ್ಲೇನು ಮಾಡಿದ್ದೇವೆ ನಾವು 50,000 ಡಿಸ್ಕೌಂಟ್ ಬಿಟ್ಟೇವೆ ಅಂತ ಅರ್ಥ. ಇಶ್ಯೂ ಮಾಡುವಾಗ 50,000 ಡಿಸ್ಕೌಂಟ್ ಆಗಿದೆ ಅಂತ ಅರ್ಥ. ಸೊ ಇಯರ್ ಲಾಸ್ ಆನ್ ಇಶ್ಯೂ ಆಫ್ ಡೆಬಿಂಚರ್ 50,000 ಡಿಸ್ಕೌಂಟ್ ಇತ್ತು, ಬಟ್ ಇಲ್ಲಿ 1,50,000 ಲಾಸ್ ಅಂತ ಮೆನ್ಷನ್ ಮಾಡ್ಯಾರ. 50,000 ಪ್ಲಸ್ 1 ಲ್ಯಾಕ್. ಸೊ ಇಲ್ಲಿ ಎರಡು ಅಮೌಂಟ್ ಅದಾವ್ರಿ, 1 ಲ್ಯಾಕ್ ಮತ್ತು 50,000. 50,000 ನಾವು ಇಶ್ಯೂ ಮಾಡುವಾಗ ಲಾಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಾಪಸ್ ಕೊಡುವಾಗ ಏನು ಮಾಡಿದೀವಿ, ಪ್ರೀಮಿಯಮ್ ರಿಡಮ್ಷನ್ ಆಫ್ ಡೆಬಿಂಚರ್ ಅಕೌಂಟ್ ಅನ್ನು ಕೂಡ ಏನು ಮಾಡಿದೀವಿ, ಕೊಟ್ಟಿದ್ದೀವಿ. 1 ಲ್ಯಾಕ್ ರುಪೀಸ್ನ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ರೀಪೇಮೆಂಟ್ ಮಾಡುವಾಗ. ಸೊ ಅದು ಕೂಡ ಲಾಸ್ ಆಗುತ್ತೆ. ಟೋಟಲ್ 1 ಲ್ಯಾಕ್ ಮತ್ತು 50,000 ಲಾಸ್ ಆಗಿ ನಮಗೆ 1,50,000 ಲಾಸ್ ಆಗೈತಿ. ಬಟ್ ಇಲ್ಲಿ ಏನು ಫೈನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಫೈನ್ ಮಾಡಲಿಕ್ಕೆ ಇನ್ ದಿಸ್ ಕೇಸ್ ಡೆಬಿಂಚರ್ಸ್ ಆರ್ ಇಶ್ಯೂಡ್ ಅಟ್ ಅ ಡಿಸ್ಕೌಂಟ್ ಆಫ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಬಿಟ್ಟಿದೆ ಅನ್ನೋದನ್ನ ಫೈನ್ ಮಾಡಬೇಕು. ಸೊ ಇವಾಗ 1 ಲ್ಯಾಕ್ 10 ಲ್ಯಾಕ್ ನಮಗೆ ಟೋಟಲ್ ಇದ್ದಿದ್ದು, 10 ಲ್ಯಾಕಲ್ಲಿ ನಮಗೆ ರಿಸೀವ್ಡ್ ಆಗಿದ್ದಷ್ಟು ಓನ್ಲಿ 9,50,000. ಸೊ ಅಮೌಂಟ್ ಎಷ್ಟು ಬರುತ್ತೋ 50,000 ಲಾಸ್ ಆಗೈತೆ, ಅದು ಡಿಸ್ಕೌಂಟ್ ಬಿಟ್ಟೇವೆ ಅಂತ ಅರ್ಥ 50,000. ಸೊ 50,000 ಆಗ್ಬೇಕಂತಂದ್ರೆ 10 ಲ್ಯಾಕಿಗೆ ಎಷ್ಟು ಪರ್ಸೆಂಟ್ ಮಾಡಿದ್ರೆ 50 ಆಗುತ್ತೋ, 15% ಮಾಡಿದ್ರೆ 1,50,000 ಆಗುತ್ತೆ. ಸೊ ರಾಂಗ್. 5% ಮಾಡಿದ್ರೆ 50,000 ಆಗುತ್ತೆ. ಸೊ ಇಲ್ಲಿ 50 ಬಂದಿಲ್ಲ, ಇಲ್ಲಿ ಕೂಡ 50 ಬಂತಂದ್ರೆ 5%. ಸೊ ಆನ್ಸರ್ ಬಿ ಇಸ್ ಕರೆಕ್ಟ್. Next one, balance sheet of a company is required to be prepared in the format given in. So here schedule 3rd part 1 relates to balance sheet, schedule 3rd part 2 relates to statement of profit and loss. Next one, current liability are to be paid within 12 months. Tangible assets of the company increased from 4 lakh to 5 lakh. What is the percentage of change? So ಎಷ್ಟು ಪರ್ಸೆಂಟ್ ಚೇಂಜ್ ಆಗಿದೆ ಫೈನ್ ಮಾಡಿ. ಸೊ ಇನ್ಕ್ರೀಸ್ ಆಗಿದೆ ಎಷ್ಟು 4 ದಿಸ್ 5 ಆಗೈತೆ ಅಂದ್ರೆ +1 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟಿದೆ 4 lakh ಇಂಟು 100 ಮಾಡಿದ್ರೆ 25%. ನೆಕ್ಸ್ಟ್ ಒನ್, ಇನ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಕ್ವಿಟಿ ಅಂಡ್ ಲಯಬಿಲಿಟಿ ಆರ್ ಟು ಬಿ ಅಸ್ಯೂಮ್ಡ್ ಟು ಈಕ್ವಲ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡುವಾಗ 100% ಅಂತ ತಗೋಬೇಕು. ಯಾವಾಗಲೂ ಅಸೆಟ್ಸ್ ಮತ್ತು ಟೋಟಲ್ ಲಯಬಿಲಿಟೀಸ್ನ 100% ಅಂತ ಅಥವಾ 100 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಬೇಸ್ ವ್ಯಾಲ್ಯೂ 100 ಇರುತ್ತೆ. So here ABC company extends to credit terms of 45 days to be its customer. Its credit collection would be considered poor if its average collection period was what? So ಇಲ್ಲಿ ಏನಾಗುತ್ತೆ, ನಾವು ಉದ್ರಿ ಮೂಲಕ ಸೇಲ್ ಮಾಡಿರ್ತೀವಿ, ಅಲ್ಲಿ ಕ್ರೆಡಿಟ್ ಕಲೆಕ್ಷನ್ ಪೀರಿಯಡ್ ಆಫ್ 45 ಡೇಸ್ನ ಆಸ್ ಪರ್ ರೂಲ್ಸ್ ಪ್ರಕಾರ 45 ಡೇಸ್ನ ಕೊಟ್ಟಿದ್ವಿ ಕಸ್ಟಮರ್ಸಿಗೆ. ಇಟ್ಸ್ ಕ್ರೆಡಿಟ್ ಕಲೆಕ್ಷನ್ ವುಡ್ ಬಿ ಕನ್ಸಿಡರ್ಡ್ ಪೂರ್. ಸೊ ಇಲ್ಲಿ ಎವರೇಜ್ ಕಲೆಕ್ಷನ್ ಪೀರಿಯಡ್ ಪೂರ್ ಇದ್ದಾಗ ಸೊ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, ಅವರೇಜ್ ಕಲೆಕ್ಷನ್ ಪೀರಿಯಡ್ ಅವರೇಜ್ ನಂಬರ್ ಆಫ್ ಡೇಸ್ ಇಫ್ ಇಟ್ ಟೇಕ್ಸ್ ಎ ಕಂಪನಿ ಟು ರಿಸೀವ್ ಪೇಮೆಂಟ್ಸ್ ಫ್ರಮ್ ಇಟ್ಸ್ ಕಸ್ಟಮರ್ ಆಫ್ಟರ್ ಸೇಲ್ ಆಫ್ ಹ್ಯಾಸ್ ಬಿನ್ ಮೇಡ್. ಎಲ್ಲ ನಾವು ಸೋಲ್ಡ್ ಮಾಡಿದ ನಂತರ ಏನು ಅಮೌಂಟನ್ನು ಕಲೆಕ್ಟ್ ಮಾಡ್ತಾವಲ್ಲ ಅದನ್ನ ಇಂಡಿಕೇಟ್ ಮಾಡೋದು ಅವರೇಜ್ ಕಲೆಕ್ಷನ್ ಪೀರಿಯಡ್. ಸೊ ಇಲ್ಲಿ ಆಪ್ಷನ್ 30 ಡೇಸ್ 36 47 37 ಡೇಸ್ ಕೊಟ್ಟಿದ್ದಾನೆ. ಸೊ ಇಲ್ಲೇನೋ 30 ಡೇಸ್ ಫಸ್ಟ್ ಆಪ್ಷನ್. 30 ಡೇಸ್ ಅಂತಂದ್ರೆ ನಾವು ಕ್ರೆಡಿಟ್ ಪೀರಿಯಡ್ ಕೊಟ್ಟಿದ್ದಷ್ಟು 45 ದಿವಸ ಟೈಮ್ ಕೊಟ್ಟಿದ್ವಿ. ಅವ್ರು 35 ದಿವಸಕ್ಕೆ ನಮ್ಗೆ ಅಮೌಂಟನ್ನು ಪೇ ಮಾಡಿದ್ರೆ 15 ಡೇಸ್ ಅರ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ. 45 ಡೇಸು 30 ಡೇಸಿಗೆ ಕಂಪೇರ್ ಮಾಡಿದ್ರೆ 15 ಡೇಸ್ ಅರ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಎವರೇಜ್ ಕಲೆಕ್ಷನ್ ಪೀರಿಯಡ್ ಎಕ್ಸಲೆಂಟ್ ಆಗ್ತದೆ. ಸೊ 36 ಡೇಸಿಗೆ ಅವ್ರು ಏನಾರು ಅಮೌಂಟ್ ರಿಟರ್ನ್ ಮಾಡಿದ್ರೆ 9 ಡೇಸ್ ಅರ್ಲಿ ಪೇಡ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಕೂಡ average collection period is good. So 47 days. Next one option C is 47 days. Here ನಾವು ಕೊಟ್ಟಿದ್ದಷ್ಟು 45 ಡೇಸ್ ಕೊಟ್ಟಿದ್ವಿ. ಸೊ ಅವರು 2 ಡೇಸ್ ಎಕ್ಸ್ಟ್ರಾ ತಗೊಂಡಾರ, 47 ಡೇಸ್ಗೆ ಪೇ ಮಾಡಿದಾರೆ ಅಂದ್ರೆ ಲೇಟ್ ಪೇ ಆಗೈತಿ. ಸೊ ಇಟ್ಸ್ ಅ ಪೂರ್ ಅವರೇಜ್ ಕಲೆಕ್ಷನ್ ಪೀರಿಯಡ್. ಕ್ಲಿಯರ್? ದೆನ್ ಓನ್ಲಿ 47. 37 ಅಂತಂದ್ರೆ 8 ಡೇಸ್ ಅರ್ಲಿ ಆಗುತ್ತೆ. ದಿಸ್ ಒನ್ ಆಲ್ಸೋ ಗುಡ್. ಸೊ ಆನ್ಸರ್ ಇಸ್ 47 ಡೇಸ್. Next, current ratio 2:1. Current assets are 82,000. What will be current liability? So ನಿಮಗೆ ಆಲ್ರೆಡಿ ಗೊತ್ತು, current ratio is equal to current assets divided by current liability. So current assets 2 ಇದ್ದಾಗ current liability ಎಷ್ಟೈತೆ 1 ಪಾರ್ಟ್ ಐತೆ. ಕ್ಲಿಯರ್? ಸೊ ಇವಾಗ 41,000 current liability ಇದ್ರೆ ಇಲ್ಲಿ 82,000 ಆಲ್ರೆಡಿ ಕೊಟ್ಬಿಟ್ಟ. ನಮಗೆ current liability ಬೇಕಂದ್ರೆ ಏನು ಮಾಡಬೇಕು, 82,000 divided by
2 ಮಾಡಿಕೊಂಡ್ರೆ 41,000 ಬರುತ್ತೆ. ಸೊ ಬಿಕಾಸ್ ಆಫ್ ಇದು ಒಂದಿದ್ರೆ ಇದ್ರ ಡಬಲ್ ಏನಾಗಿರುತ್ತೆ, ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಇವಾಗ ಡಬಲ್ ಕೊಟ್ಟಿದ್ದಾರೆ, ಅದನ್ನ ಸಿಂಗಲ್ ಮಾಡ್ಬೇಕಂದ್ರೆ ನಾವು ಡಿವೈಡ್ ಬೈ 2 ಮಾಡಿದ್ರೆ 1 ಪಾರ್ಟ್ ಬರುತ್ತೆ, ದಟ್ ಈಸ್ 41,000. ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ 10,000 ಸೋಲ್ಡ್ ಫಾರ್ 12,000. ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ಇದು 10 ಬಟ್ ಸೋಲ್ಡ್ ಮಾಡಿ 12. ದ ಅಮೌಂಟ್ ಶೋನ್ ಇನ್ ದ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಈಸ್ 12,000 ನಾವು ಮೆನ್ಷನ್ ಮಾಡಬೇಕು. ಸೊ ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೊಟ್ಟಿದ್ದಾನೆ, ಇವು ನೋಡ್ಕೋರಿ. A and B are partners sharing profit in the ratio of 3:1. C is admitted for 1/4 share. Sacrifice ratio is you should assume it. Old ratio is a sacrifice ratio 3:1. Swadeshi Company Limited forfeited 1,000 equity shares of ₹100 each for non-payment of final call of ₹30 per share. On forfeiture of shares, forfeited share account will be credited. So ಇಲ್ಲಿ ಫಸ್ಟ್ ಎಂಟ್ರಿ ಬರ್ಕೋರಿ. 1000 ಶೇರ್ಸ್ ಅದಾವು ಇಶ್ಯೂ ಮಾಡಿದ್ದು, ಎಷ್ಟು ಮೇಲೆ ಬಂದಿಲ್ಲ, 1000 ಶೇರ್ಸ್ ಮೇಲೆ ಬಂದಿಲ್ಲ, ಅದನ್ನು ಫಾರ್ಫಿಟೆಡ್ ಮಾಡ್ಕೋಬೇಕು. ಪರ್ ಶೇರ್ 100, ಟೋಟಲ್ ಎಷ್ಟಾಯ್ತು, 1 lakh ಕ್ಯಾಪಿಟಲ್ ಆಯ್ತು. ಸೊ ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ ಮೀನ್ಸ್ ವಾಟ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ ದುಡ್ಡು ಬಂದಿಲ್ಲ, ಎಷ್ಟು, ₹30 ತಂಗ ಬಂದಿಲ್ಲ, ದಟ್ ಈಸ್ 30,000. 1 lakh ಟೋಟಲ್ ಇದ್ದು 30 ಬಂದಿಲ್ಲ ಅಂದ್ರೆ ಎಷ್ಟು ರಿಸೀವ್ಡ್ ಆಗಿದೆ ಆಲ್ರೆಡಿ, 70,000, ದಟ್ ಈಸ್ ಫಾರ್ಫಿಟೆಡ್ ಶೇರ್. ಸೊ ಇದ್ರ ಜರ್ನಲ್ ಎಂಟ್ರಿ ಏನು ಬರೀತೀರಿ, ಶೇರ್ ಕ್ಯಾಪಿಟಲ್ 7th ಎಂಟ್ರಿ ಬರೀತಿರಲ್ಲ, ಆ 7th ಎಂಟ್ರಿ ಬರೋದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಫೈಂಡ್ ಮಾಡ್ಬೋದು. ಶೇರ್ ಕ್ಯಾಪಿಟಲ್ ಅಕೌಂಟ್ 1000 into 100 1 lakh. ಫಾರ್ ಫ್ಯೂಚರ್ ಶೇರ್ ಅಕೌಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ ₹30 ತಂಗ ಬಂದಿಲ್ಲ, 30 ಫಾರ್ಫಿಟೆಡ್ ಆಗಿದ್ದು 70. ಸೊ ಕ್ವಶನ್ ಏನ್ರಿ, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ 70,000. ಕ್ಲಿಯರ್, ಆನ್ಸರ್ ಎ. ಇಫ್ ಕ್ವಶನ್ ಈಸ್ on forfeiture of shares, first and final call account will be credited ಅಂತ ಕೊಟ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ವಿಲ್ ಬಿ ಕ್ರೆಡಿಟೆಡ್ ಈಸ್ 30,000. ಅವಾಗ 30 ತಗೋಬೇಕು. ಅಲ್ಲಿ ಏನು ಕೊಟ್ರೆ ಕ್ವಶನ್ ನೋಡ್ಕೋರಿ, ಇಲ್ಲಿ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಅಂತ ಕೊಟ್ರೆ ಫಾರ್ಫಿಟೆಡ್ ಅಂದಾಗ 70 ತಗೋಬೇಕು. ಇಲ್ಲಿ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಈಸ್ 70. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಅಂತ ಕೊಟ್ಟಾಗ ಇಲ್ಲಿ ಫಾರ್ಫಿಟೆಡ್ ಬದಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಕೊಟ್ರೆ 30 ತಗೋಬೇಕು. ನೆಕ್ಸ್ಟ್ ಒನ್, current liability are paid within the 12 months. Next one, if any partner has advanced some money to the firm beyond the amount of his capital, he shall be entitled to get interest on the amount rate of 6%. ಯಾವಾಗಲೂ 6% ಇರುತ್ತೆ, ನೆನಪಿಟ್ಟುಕೊಳ್ಳಿ. Current liability are to be paid within 12 months. In a common size balance sheet is 100%. ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಮಿಡಲ್ ಆಫ್ ಈಚ್ ಮಂತ್ ಅಂತ ಕೊಟ್ಟಾಗ, ಎವ್ರಿ ಮಂತ್ ಅಂತ ಕೊಟ್ಟಾಗ 6 month. ನೆಕ್ಸ್ಟ್ ಒನ್, ಸೊ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ, ಸೇಮ್ ಕ್ವಶನ್, ಬಟ್ ಇಲ್ಲಿ ಕ್ವಶನ್ ಏನು ಮಾಡಿದೆ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ವಿಲ್ ಬಿ ಕ್ರೆಡಿಟೆಡ್. ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ವಿಲ್ ಬಿ ಕ್ರೆಡಿಟೆಡ್ ಈಸ್ 30,000. ಸೊ ಆನ್ಸರ್ ಈಸ್ 30,000. ಥ್ಯಾಂಕ್ ಯು.